ಕ್ರಮವನ್ನು ಮುಂದುವರಿಸಿಕೊಂಡು ಅತಿಥಿಯಾಗಿ ಭಾಗವಹಿಸಿದಂಥ ಹರೀಶ್ ಇವರ ಮಾತುಗಳು, ಇದರ ಮುಂದೆ ಇವರ ಒಂದು ಪರಿಚಯವನ್ನು ಮಾಡಲಿದ್ದಾರೆ ಅಮೃತ್ ರಾವ್. ಶ್ರೀಯುತ ಸಿ.ಎ. ಹರೀಶ್ ರಾವ್ ಇವರ ಕಿರುಪರಿಚಯ. ರಾಮೋಜಿರಾವ್ ಮತ್ತು ಶ್ರೀಮತಿ ಸುಶೀಲಾ ರಾವ್ ಹಿರೇಂಗಡಿ ದಂಪತಿಗಳ ಪುತ್ರ. ಪ್ರಾಥಮಿಕ ಶಿಕ್ಷಣ ಭುಜಬಲಿ ಬ್ರಹ್ಮಚರ್ಯ ಪ್ರಾಥಮಿಕ ಶಾಲೆ ಹಿರೇಂಗಡಿ, SNV ಹಿರೇಂಗಡಿಯಲ್ಲಿ ಪ್ರೌಢ ಶಿಕ್ಷಣ, ಭುವನೇಂದ್ರ ಕಾಲೇಜು ಕಾರ್ಕಳ ಇಲ್ಲಿ PUC ಡಿಗ್ರಿ ಶಿಕ್ಷಣ. ಎಳವೆಯಲ್ಲಿ ಶಿಕ್ಷಣದಲ್ಲಿ ಅತೀವ ಉತ್ಸಾಹ ಮತ್ತು ಸಾಧನೆ, ಎಲ್ಲ ಹಂತದಲ್ಲೂ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣ. 2001ನೇ ಸಾಲಿನಲ್ಲಿ ಚಿನ್ನದ ಪದಕದೊಂದಿಗೆ ಭುವನೇಂದ್ರ ಕಾಲೇಜಿನ ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ ಪ್ರಶಸ್ತಿ. ಮುಂದೆ ಮಹಾಸತಿ ಕನ್ಸ್ಟ್ರಕ್ಷನ್ ಕುಂದಾಪುರ ಇಲ್ಲಿ ವೃತ್ತಿ ಜೀವನ ಪ್ರಾರಂಭ. ತನ್ನ CA ಪದವಿ ಪಡೆಯಲು ಬೆಂಗಳೂರಿಗೆ ತೆರಳಿ CA ಪದವಿಯನ್ನು ಮೊದಲ ಪ್ರಯತ್ನದಲ್ಲೇ ಪಡೆದಿರುತ್ತಾರೆ. ಪ್ರಾರಂಭದ ದಿನಗಳಲ್ಲಿ E&Y ಎಂಬ ಸಂಸ್ಥೆಯಲ್ಲಿ ಉದ್ಯೋಗ ಪಡೆದು ನಂತರ ಹರೀಶ್ ಕಾರ್ಕಳ ಆ್ಯಂಡ್ ಕಂಪನಿ CA ಪ್ರಯಾರಿಟಿ ಫರ್ಮ್ ಎಂಬ ಸ್ವಂತ ಸಂಸ್ಥೆಯನ್ನು ಹೊಂದಿರುವರು. 2019ರಲ್ಲಿ ತನ್ನ ಹುಟ್ಟೂರಿನ ಯುವಜನರಿಗೆ ತನ್ನಿಂದಾದ ಉದ್ಯೋಗ ಸಹಾಯ ಮಾಡುವ ಇವರ ಕನಸು ನನಸಾದದ್ದು ರೈಟ್ ಟ್ಯಾಕ್ಸ್ ಮೇಟ್ ಎನ್ನುವ ಸಂಸ್ಥೆಯಿಂದ. ತನ್ನ USA ಗೆಳೆಯ ಶ್ರೀಯುತ ಗಂಗರಾಜು ಹನುಮಯ್ಯ ಇವರೊಂದಿಗೆ ಸೇರಿ ಪ್ರಾರಂಭಿಸಿದ ಸಂಸ್ಥೆ ಇಂದು ಸುಮಾರು 65 ಸ್ಥಳೀಯ ಯುವಜನರಿಗೆ ಉದ್ಯೋಗ ಕಲ್ಪಿಸಿದೆ. ಇವೆಲ್ಲದಕ್ಕೂ ಇವರ ಧರ್ಮಪತ್ನಿ ನಂದಿನಿ ಹಾಗೂ ಮಗಳು ಸಾತ್ವಿಕ ಉತ್ತಮ ಸಹಕಾರ ನೀಡಿರುತ್ತಾರೆ. ಶ್ರೀಯುತರ ಈ ಸಮಾಜಮುಖಿ ಸೇವೆ ನಿರಂತರವಾಗಲಿ ಎಂದು ಬಯಸುತ್ತೇನೆ. ಇದೀಗ ನಮ್ಮ ಮುಂದೆ ಅತಿಥಿಯಾದಂಥ CA ಹರೀಶ್ ರಾವ್. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಮನಪೂರ್ವಕ ನಮಸ್ಕಾರ ಮಾಡುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿರೋದು ನನಗೆ ಬಹಳ ವಿಶೇಷ. ಆಫೀಸಲ್ಲಿ ಗಂಟೆಗಟ್ಟಲೆ ಎಂಪ್ಲಾಯೀಸ್ಗಳ ಎದುರು ಮಾತಾಡೋದು ಸಲೀಸಾಗಿಬಿಟ್ಟಿದೆ. ಆದರೆ ಇವತ್ತು ನನ್ನ ಗುರುಗಳಿದ್ದಾರೆ ವೇದಿಕೆಯಲ್ಲಿ. ಸೊ ಎಲ್ಲ ಮಹಾನುಭಾವರಿದ್ದಾರೆ, ಅವರ ನಡುವೆ ನಿವೃತ್ತ ಪ್ರಾಂಶುಪಾಲರಿದ್ದಾರೆ. ಅವರ ಮುಂದೆ ಮಾತಾಡಲಿಕ್ಕೆ ನಾನು ತುಂಬ ಚಿಕ್ಕವ ಅಂತ ಅನಿಸುತ್ತೆ. ಆದರೂ ಈ ಒಂದು ವಿಶೇಷ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಕರೆದಂಥ ಜ್ಯೋತಿ ಯುವಕ ಹಾಗೂ ಮಹಿಳಾ ಮಂಡಳದ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳು. ವಿಶೇಷವಾಗಿ ಅಧ್ಯಕ್ಷರಾದಂಥ ಪ್ರಶಾಂತ್ ರಾವ್, ಕಳೆದ 2-3 ವರ್ಷದಿಂದ ಈ ಯುವಕ ಮಂಡಲ ಮಹಿಳಾ ಮಂಡಲದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ನನ್ನನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಭಾಗವಹಿಸುವಂತೆ ನನ್ನನ್ನು ಪ್ರೇರೇಪಿಸ್ತಾ ಇದ್ದಾರೆ. ಈ ವರ್ಷವೂ ಅಷ್ಟೇ ಅತಿಥಿಯಾಗಿ ಬರಬೇಕು ಅಂತ ಹೇಳಿದ್ರು. ತುಂಬ ಸಂತೋಷದಿಂದ ಒಪ್ಪಿಕೊಂಡು ಬಂದೆ. ಸೊ ಬಹಳ ಒಂದು ಸಂತಸದ ಈ ಕ್ಷಣ ನನಗಿವತ್ತು. ಇನ್ನೂ ಅದಕ್ಕೆ ವಿಶೇಷವಾದದ್ದು ನಮ್ಮ ಗುರುಗಳನ್ನು ಇವತ್ತು ಸನ್ಮಾನಿಸಿದ್ದು. ಹಿರೇಂಗಡಿಯ ಒಂದು ಚಿಕ್ಕ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಅದೇ ಸಂಸ್ಥೆಯ SNV ಹೈಸ್ಕೂಲಲ್ಲಿ ಕನ್ನಡ ಮಾಧ್ಯಮದಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುವಾಗ ತುಂಬ ಏನು ಹೇಳ್ತೇವೆ, ಸೊ ತುಂಬಾ ಒಂದು ಹೋಮ್ಲಿ ಎನ್ವೈರ್ಮೆಂಟ್ ಅಂತೀವಿ, ಒಂದು ಮನೆಯ ಥರ ನಮ್ಮ 10 ವರ್ಷಗಳ ಒಂದು ವಿದ್ಯಾಭ್ಯಾಸ ನಡೆದು ಹೋಯಿತು. ತುಂಬ ಗುರುಗಳು, ತುಂಬ ಜನರು ತುಂಬಾ ಆತ್ಮೀಯರಾಗಿಯೇ ವ್ಯವಹರಿಸ್ತಿದ್ದ ಸಮಯಗಳು. ನಮಗೆ ವಿದ್ಯಾಭ್ಯಾಸ ಎನ್ನುವುದು ಮುಖ್ಯವಾದದ್ದು, ಆದ್ರೂ ಬೇರೆ ರೀತಿಯ ಎಲ್ಲ ರೀತಿಯ ಸ್ಕಿಲ್ಸ್ಗಳು ಅಥವಾ ನಾವೇನು ಈ ಸಭಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇರ್ಬೋದು, ಅವುಗಳಿಗೆಲ್ಲ ತುಂಬಾ ಮುತುವರ್ಜಿಯಿಂದ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ಸುಬ್ರಹ್ಮಣ್ಯ ಸರ್ ಇರ್ಬೋದು, ಉಷಾ ಮೇಡಮ್ ಇರ್ಬೋದು, ನವೀನ್ ಸರ್. ಮೋಸ್ಟ್ಲಿ ನಾವು ಜೀವನದ ತುಂಬ ಮುಂದೆ ಹೋದಾಗ ನಮಗೆ ನಮ್ಮ ಕಾಲೇಜಿನ ಲೆಕ್ಚರರ್ಸ್ಗಳು ಹೆಚ್ಚಾಗಿ ನೆನ್ಪುಳಿತಾರೆ. ನಮ್ಮ ಶಾಲೆಯ ಹೈಸ್ಕೂಲ್ನ ಟೀಚರ್ಗಳು
ಸ್ಲೋಲಿ ಮರೆತು ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಆದರೆ ನನ್ನ ಒಂದು ಸುದೀರ್ಘ ಒಂದು 20-25 ವರ್ಷಗಳ ಈ ಪ್ರಯಾಣದಲ್ಲಿ ನನ್ನ ಆ ಪ್ರೈಮರಿ ಶಾಲೆಯ ಒಂದಿಷ್ಟು ಟೀಚರ್ಸ್ಗಳು, ಹೈಸ್ಕೂಲ್ನ ಒಂದಿಷ್ಟು ಟೀಚರ್ಸ್ಗಳು, ಅವರ ಜೊತೆನ ಒಡನಾಟಗಳು, ಆ ಶಾಲೆಯಲ್ಲಿ ಕಳೆದಂಥ ಕೆಲವು ಸಮಯಗಳು ತುಂಬಾ ನೆನಪಾಗಿ ಕಾಣ್ತದೆ. ಮತ್ತು ನನ್ನ ಜೀವನವನ್ನು ಈಗ ಒಂದು ಸಲ ಹಿಂದೆ ತಿರುಗಿ ನೋಡಿದಾಗ ಆ ಒಂದು 2 ಸಂಸ್ಥೆಗಳು ನೀಡಿದಂಥ ಕೊಡುಗೆ ತುಂಬಾ ದೊಡ್ಡದು. ಭುವನೇಂದ್ರ ಕಾಲೇಜ್ ಖಂಡಿತ ನನ್ನ ಜೀವನದ ಒಂದು ದೊಡ್ಡ ತಿರುವು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. NSS ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಸರ್ವಿಸ್ ಸ್ಕೀಮ್ ಇದೆ. ಅದು ಎಸ್ಪೆಷಲಿ ಮಂಜುನಾಥ್ ಕೋಟ್ಯಾನ್ ಸರ್ ಆಗ್ಬೋದು ಅಥವಾ ಕೃಷ್ಣ ಸರ್ ತುಂಬಾ ಒಂದು ಮೋಟಿವೇಶನ್ ಕೊಟ್ಟು ಸ್ಟಡೀಸಲ್ಲಾಗ್ಬೋದು ಅಥವಾ ಯಾವುದೇ ರೀತಿಯ ಒಂದು ಲೀಡರ್ಶಿಪ್ ಆ್ಯಕ್ಟಿವಿಟೀಸಲ್ಲಿ ನಮಗೆ ಸಹಾಯವನ್ನು ಕೊಡ್ತಾ ಬಂದಿದ್ದಾರೆ. ಹಿರಿಯರ ಆಶೀರ್ವಾದ, ಎತ್ತವರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ತುಂಬ ಏನು ಅಪೇಕ್ಷೆ ಮಾಡದ ಜೀವನ, ತುಂಬ ಒಂದು ಸರಳವಾದ ಜೀವನ, ಚಿಕ್ಕವಾದ ಒಂದು ಮಧ್ಯಮ ಕುಟುಂಬದಿಂದ ಬಂದವರು ನಾವು. ನಮ್ಮಲ್ಲಿ ನಮ್ಮ ಪೇರೆಂಟ್ಸ್ಗಳು ಕೊಟ್ಟಿರೋದು ಒಂದೇ ಆಸ್ತಿ, ಅದು ವಿದ್ಯಾಭ್ಯಾಸ. ಸೊ ಇವತ್ತು ಇಂಥ ಒಂದು ಎಲ್ಲರ ಎದುರುಗಡೆ ನಿಂತು ಒಂದು 4 ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಅದು ವಿದ್ಯಾಭ್ಯಾಸ ಕೊಟ್ಟಿದ್ದಂಥ ಒಂದು ಭಿಕ್ಷೆ ಅಷ್ಟೇ. ಸೊ ಹಾಗಾಗಿ ಎಲ್ಲ ಜನರಾಗ್ಬೋದು, ಈಗಿನ ಮಕ್ಕಳಾಗ್ಬೋದು, ಎಲ್ರಿಗೂ ಹೇಳೋದು ಒಂದೇ, ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತ್ವಂ ಎಲ್ಲವನ್ನು ಕೂಡ ಕೊಡೋದು ವಿದ್ಯೆನೇ ಅಲ್ವಾ. ಸೊ ನಾವು ಆ ಒಂದು ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ನಾವು ವಿದ್ಯೆಗೆ ಅಷ್ಟೊಂದು ಪ್ರಾಮುಖ್ಯ ಕೊಡದೇ ಇದ್ದಾಗ ನಮ್ಮ ಜೀವನದ ಮುಂದಿನ ಒಂದು ಹಂತದಲ್ಲಿ ಅದು ನಮಗೆ ತುಂಬ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ಎಲ್ಲ ಮಕ್ಕಳು ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಗಳಾಗಿ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಆ ವಯಸ್ಸಿನಲ್ಲಿ ನಾವೇನು ಕಲಿತಾ ಇದ್ದೇವೋ, ನಾವೇನು ಮಾಡ್ತಾ ಇದ್ದೇವೋ ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಎಲ್ಲರೂ ಡಿಸ್ಟಿಂಕ್ಷನ್ ತಗೋಬೇಕಂತೇನಿಲ್ಲ, ಡಿಸ್ಟಿಂಕ್ಷನ್ ತಗೊಂಡವರೆಲ್ಲರೂ ಸಕ್ಸಸ್ಫುಲ್ ಆಗ್ತಾರಂತೇನೂ ಇಲ್ಲ. ಸೊ ಆದರೆ ಆ ಕ್ಷಣದಲ್ಲಿ ನಮಗೇನು ಒಂದು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ನನ್ನ ಕೆಲಸದ ಒಂದು 11 ವರ್ಷ ನಾನು ಅರ್ನ್ಸ್ಟ್ & ಯಂಗ್ ಅನ್ನೋ ಒಂದು ಅಮೇರಿಕಾ ಕಂಪನಿಯಲ್ಲಿ ಕೆಲಸ ಮಾಡಿದಾಗ ಒಬ್ಬ ಕನ್ನಡ ಮೀಡಿಯಮಿಂದ ಓದ ಒಬ್ಬ ಹುಡುಗ ಅಷ್ಟು ದೊಡ್ಡ ಒಂದು ಕಾರ್ಪೊರೇಟ್ ವರ್ಲ್ಡಲ್ಲಿ ಬದುಕಬೇಕಂದ್ರೆ ತುಂಬ ಕಷ್ಟ. ಆದರೆ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಲೈಫ್ ಅಂತ ಏನು ಹೇಳ್ತೀವಲ್ಲ, ಕರ್ಮಣ್ಯ ಅಧಿಕಾರಷ್ಟೇ ಮಾಫಲೇಶು ಕದಾಚನ, ನಿನ್ನ ಕೆಲಸ ನೀನು ಮಾಡು, ಅದರ ಫಲಾಪೇಕ್ಷೆ ಅನ್ನೋದು ಅವನಿಗೆ ಬಿಟ್ಟದ್ದು. ಆವತ್ತಿಂದನೂ ಇವತ್ತಿನವರೆಗೂ ಕೂಡ ನಾನು ನಂಬಿಕೊಂಡು ಬರ್ತಿರೋದು ಅದೇನೆ. ಸೊ ನಾವು ಕೇವಲ ನಮ್ಮ ಕೆಲಸ ಮಾತ್ರ ಮಾಡೋಣ, ಅದರ ಫಲ ಏನು ಸಿಗುತ್ತೋ ಅನ್ನೋ ನಿರೀಕ್ಷೆನೇ ಬೇಡ. ಬಟ್ ನಾವು ಮಾಡೋ ಕೆಲಸದಲ್ಲಿ ನಮಗೆ ಯಾವಾಗ ಶ್ರದ್ಧೆ ಇರುತ್ತೋ ಅದು ಯಾವಾಗಲೂ ನಮಗೆ ಒಂದು ಉತ್ತಮವಾದ ಫಲವನ್ನೇ ಕೊಡ್ತದೆ. ಸೊ ಇದನ್ನು ತುಂಬಾ ನಾನು ನಂಬಿ ಬಂದಿರೋದು. ಇವತ್ತು ನನ್ನ ಯಾವುದೇ ಸಹೋದ್ಯೋಗಿಗಳಾಗ್ಬೋದು ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಎಲ್ರಿಗೂ ನಾನು ಹೇಳೋದು ಅದನ್ನೇ. ಸೊ ನಮ್ಮ ಈ ಒಂದು ವಿದ್ಯಾರ್ಥಿ ದೆಸೆ, ಅದೇ ಥರ ಮುಂದಿನ ಜೀವನದಲ್ಲಿ ಯುವಕ ಮಂಡಲಗಳ ಪಾತ್ರನೂ ತುಂಬಾ ಇದೆ. ಜ್ಯೋತಿ ಯುವಕ ಮಂಡಲ ಆಗ್ಬೋದು ಅಥವಾ ನಮ್ಮ ಹಿರಿಯಂಗಡಲ್ಲಿರುವಂಥ ಚೇತಕ್ ಯುವಕ ಮಂಡಲ ಇರ್ಬೋದು. ಚಿಕ್ಕಂದ್ರಲ್ಲಿ ನಾವು ತುಂಬಾ ಒಂದು ಆಸಕ್ತಿಯಿಂದ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ವಿ, ಆ ಕಾರ್ಯಕ್ರಮಗಳನ್ನು ನೋಡೋಕ್ಕೆ ಹೋಗ್ತಾ ಇದ್ವಿ. ಸೊ ಜ್ಯೋತಿ ಯುವಕ ಮಂಡಳ ತುಂಬ ವಿಶೇಷವಾಗಿ ನಮಗೆ ತುಂಬಾ ಹತ್ತಿರ. ಯಾಕಂದರೆ ನಮ್ಮ ರಿಲೇಟಿವ್ಸ್ಗಳು ತುಂಬ ಜನ ಈ ಏರಿಯಾದಲ್ಲಿ ಇರೋದ್ರಿಂದಾಗಿ ನಾವು ಬರೋದು ಹೋಗೋದು ತುಂಬ ಜಾಸ್ತಿನೇ. ಈ ಒಂದು ಯುವಕ ಮಂಡಲವನ್ನು ತುಂಬ ವರ್ಷದಿಂದ ನೋಡ್ತಾ ಬಂದಿದ್ದೇನೆ. ಈಗ ಪ್ರಾಸ್ತಾವಿಕವಾಗಿ ಸುಭದ್ರಾವ್ ಮಾತಾಡುವಾಗ ಹೇಳಿದ್ರು ಎಷ್ಟೆಲ್ಲ ಕೆಲಸಗಳನ್ನು ಈ ಒಂದು ಯುವಕ ಮಂಡಲ ಮಾಡಿತು ಅಂತ. ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅದನ್ನು ವೌಚ್ ಮಾಡ್ಬೋದು. ಹೌದು, ಇಲ್ಲಿ ಈ ಒಂದು ಪರಿಸರದ ಎಷ್ಟೋ ಯುವಕ ಯುವತಿಯರನ್ನು ರೂಪಿಸುವಲ್ಲಿ ಜ್ಯೋತಿ ಯುವಕ ಮಂಡಲದ ಪಾತ್ರ ಬಹಳ ದೊಡ್ಡದಿದೆ. ಕೇವಲ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದಂತಲ್ಲ, ಈವನ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಇಲ್ಲಿ ತುಂಬಾ ಹುಡುಗರು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ತುಂಬಾ ಹುಷಾರಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಾಗಿ ಹರಿಶ್ಚಂದ್ರ ರಾವ್ ವಾಮನ್ ರಾವ್ ಅವರ ಸಹೋದರ PT ಮಾಸ್ಟರ್ ಆಗಿದ್ದವರು ತುಂಬ ಮಕ್ಕಳಿಗೆ ಇಲ್ಲಿಯ ಪರಿಸರದವರಿಗೆ ಸ್ಪೋರ್ಟ್ಸ್ ಬಗ್ಗೆ ಉತ್ತೇಜನ ಕೊಟ್ಟವರು. ಸೊ ಇಂಥ ಒಂದು ಪರಿಸರದಲ್ಲಿ ಈ ಜ್ಯೋತಿ ಯುವಕ ಮಂಡಳ 65 ವರ್ಷಗಳು
ವರ್ಷಗಳ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಸ್ನೇಹಿತರೆ, ಯಾವುದೇ ಯುವಕ ಮಂಡಲ ಅಂತ ಹೇಳಿದ ಕೂಡಲೇ ಒಂದು ಇರೋದು ಏನೋ ಒಂದು ವಾರ್ಷಿಕೋತ್ಸವ ಮಾಡ್ತಾರೆ, ಒಂದು ನಾಟಕ ಮಾಡ್ತಾರೆ, ಮಕ್ಕಳಿಗೆ 4 ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಅಲ್ಲಿಗೆ ಆ ವರ್ಷದ ಕಾರ್ಯಕ್ರಮ ಮುಗೀತು. ಮುಂದಿನ ವರ್ಷ ಇನ್ನೊಂದೇನೋ ಪ್ರೋಗ್ರಾಮ್ ಅನ್ನೋದು ಇರೋದು ಜಾಸ್ತಿ. ಆದರೆ ಒಂದು ಯುವಕ ಮಂಡಲ ವರ್ಷ ಪೂರ್ತಿ ಯಾವುದಾದ್ರೂ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಇಲ್ಲಿಯ ಯುವಜನರನ್ನು ಒಟ್ಟಿಗೆ ಸೇರಿಸ್ಕೊಂಡು, ಕೇವಲ ಯುವಜನರಲ್ಲ, ಮಕ್ಕಳು ಕೂಡ ಇವತ್ತು ಬಹುಮಾನ ತಗೊಳ್ಳುವಾಗ ಬಂದ ಚಿಕ್ಕ ಪುಟ್ಟ ಮಕ್ಕಳು ವಿವಿಧ ರೀತಿಯ ಆಟೋಟಗಳಲ್ಲಿ ಭಾಗವಹಿಸಿದವರು. ನನಗೆ ಖಂಡಿತವಾಗಿ ಧೈರ್ಯದಲ್ಲಿ ಹೇಳ್ಬೋದು, ಇವತ್ತು ಅಧ್ಯಕ್ಷ ಅಥವಾ ಯಾರೆಲ್ಲ ಕಾರ್ಯದರ್ಶಿಗಳಾಗಿದ್ದಾರೋ ಅವರು ಒಂದು ಚಿಕ್ಕ ವಯಸ್ಸಿನಲ್ಲೇ ಅವರು ಇದೇ ಥರ ಬಂದು ಸ್ಟೇಜಲ್ಲಿ ಪ್ರೈಸ್ ತಗೊಂಡು ಹೋದವರು. ಹಾಗಾಗಿ ಇವತ್ತು ಬಂದು ಎಷ್ಟೋ ಮಕ್ಕಳು ನಾವು ಮುಂದೆ ಎಷ್ಟೋ ವರ್ಷಗಳ ನಂತರ ಮೋಸ್ಟ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಅಥವಾ ಕಾರ್ಯದರ್ಶಿಗಳಾಗಿ ನೋಡೋಕ್ಕೆ ಖಂಡಿತ ಸಾಧ್ಯ ಇದೆ. ಹಾಗಾಗಿ ಆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರಿಗೂ ನಾವು ಉತ್ತೇಜನ ಕೊಡೋದು ತುಂಬಾ ಮುಖ್ಯ. ಅದೇ ರೀತಿ ಮಹಿಳೆಯರು ಛದ್ಮವೇಷದ ಗ್ರೂಪ್ ಅಂತ ಬಂದಾಗ ನನಗೆ ಭಾಳ ಖುಷಿಯಾಯಿತು. ಈ ಒಂದು ಏಜಲ್ಲೂ ಕೂಡ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದು ರೀತಿ ಮುಂದೆ ಬಂದು ಆ ಮಕ್ಕಳಿಗೂ ಒಂದು ಇನ್ಸ್ಪಿರೇಷನ್ ಆಗೋದಿದೆಯಲ್ಲ. ಹಾಗಾಗಿ ನಿಮಗೆಲ್ರಿಗೂ ನಾನು ತುಂಬ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಇದೇ ಥರ ಮುಂದಿನ ಜನ್ರೇಷನ್ಗೂ ಕೂಡ ಒಂದು ಸ್ಫೂರ್ತಿಯಾಗಿರಿ. ಸೊ ಈ ಯುವಕ ಮಂಡಲ ಇನ್ನಷ್ಟು ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅನ್ನೋದು ನನ್ನ ಆಶಯ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿರುವ ಇನ್ನೊಬ್ಬರು ನನ್ನ ಹೈಸ್ಕೂಲ್ನ ಕ್ಲಾಸ್ಮೇಟ್ ಸುರೇಶ್. ತುಂಬ ವರ್ಷಗಳ ನಂತರ ನಾನು ಭೇಟಿಯಾದೆ, ತುಂಬಾ ಸಂತೋಷ ಆಯಿತು. ಖಂಡಿತ ನಿಮ್ಮ ಒಂದು ಸಾಧನೆಗೂ ಕೂಡ ಭಾಳ ದೊಡ್ಡ ಸಲಾಂ. ಹಾಗೆ ನಮ್ಮ ಟೀಚರ್ ಉಷಾ ಮೇಡಮ್, ಎಲ್ರಿಗೂ ಅವರೇ ಮಾತಾಡುವಾಗ ಹೇಳಿದರು ಫಲಾಪೇಕ್ಷೆ ಇಲ್ಲದಿದ್ದವಳು ಅಂತ. ಖಂಡಿತ ನಾವು ಅದನ್ನೆಲ್ಲ 100ಕ್ಕೆ 100ರಷ್ಟು ಒಪ್ಪುವಂಥದ್ದು. ಯಾಕೆಂದರೆ ನಮ್ಮಂಥ ಎಷ್ಟೋ ವಿದ್ಯಾರ್ಥಿಗಳನ್ನು ಅವರು ಪ್ರೇರೇಪಿಸಿದ್ದಾರೆ, ನಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅದಲ್ಲದೆ ಜೀವನ ಮೌಲ್ಯಗಳನ್ನು ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ನಾವು ಅದೇ ಏರಿಯಾದವರು ಆದ್ದರಿಂದಾಗಿ ಮನೆಯಿಂದ ಶಾಲೆಗೆ ನಡ್ಕೊಂಡು ಹೋಗುವಾಗ ಒಟ್ಟಿಗೆ ನಡ್ಕೊಂಡು ಮಾತಾಡ್ಕೊಂಡು ಹೋಗಿರೋ ಎಷ್ಟೋ ದಿನಗಳಿದ್ದಾವೆ. ಹಾಗಾಗಿ ಅವ್ರು ಕೇವಲ ಒಂದು ಟೀಚರ್ ಅಲ್ಲ, ಟೀಚರ್ಗಿಂತನೂ ಮಿಗಿಲಾದದ್ದು ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಭಾಳ ಸಂತೋಷ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗ ಮಾಡಿದ್ದಕ್ಕೆ. ಸೊ ಹಾಗಾಗಿ ಈ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರುಗಳನ್ನು ನಮಸ್ಕರಿಸುತ್ತಾ, ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ, ಈ ಯುವಕ ಮಂಡಲ ಇದೇ ಥರ ಇನ್ನೂ ಯಶಸ್ವಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಹೋಗಲಿ. 75 ವರ್ಷ 100 ವರ್ಷ ತುಂಬ ಯಶಸ್ಸಾಗಿ ಕಾಣಲಿ ಅಂತ ನನ್ನ ಈ ಅವಕಾಶಕ್ಕೋಸ್ಕರ ವಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದ.